ಪಾವಗಡ ತಾಲೂಕಿನ ಶಾಸಕರಾದ ಎಚ್.ಪಿ. ವೆಂಕಟೇಶ್ ಮತ್ತು ಪುರಸಭಾಧ್ಯಕ್ಷರಾದಂಥ ಪಿ.ಎಚ್. ರಾಜೇಶ್ ಅವರು ಶನಿವಾರ ಪಾವಗಡ ಪಟ್ಟಣದ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಚಾಲನೆಯನ್ನು ನೀಡಿದ್ದಾರೆ. ನಂತರ ಅವರು ಪಾವಗಡ ಪಟ್ಟಣದ ಮೆಹರ್ ಬಾಬಾ ದೇವಸ್ಥಾನದಲ್ಲಿ ಹಮ್ಮಿಕೊಂಡಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಪತ್ರಕರ್ತರಿಗೆ ಮಾಹಿತಿಯನ್ನು ನೀಡಿದ್ದಾರೆ. ಬನ್ನಿ ಹಾಗಾದರೆ ಈ ಒಂದು ಪಾವಗಡದಲ್ಲಿ ಯಾವ್ಯಾವ ಅಭಿವೃದ್ಧಿ ಕಾಮಗಾರಿಗಳಿಗೆ ಚಾಲನೆಯನ್ನು ನೀಡಿರುವ ವಿಚಾರ ಶಾಸಕರಿಂದಲೇ ಕೇಳಿ ತಿಳ್ಕೊಳ್ಳೋಣ. ಅಮೃತ ಯೋಜನೆಯಡಿ ಪಾವಗಡ ಪಟ್ಟಣದಲ್ಲಿ ಕುಡಿಯುವ ನೀರಿನ ಸಮಸ್ಯೆ ನೀಗಿಸಬೇಕಂತ ಗುದ್ದಲಿ ಪೂಜೆಯನ್ನು ಇಟ್ಕೊಂಡಿದ್ದೀವಿ. ಇದರ ವೆಚ್ಚ 32 ಕೋಟಿ 60 ಲಕ್ಷ ವೆಚ್ಚದಲ್ಲಿ ಕಾಮಗಾರಿಯನ್ನು ಮಾಡಿದ್ದೀವಿ. ಈ ಒಂದು ಕಾರ್ಯಕ್ರಮಕ್ಕೆ ನಗರ ಪುರಸಭೆ ಅಧ್ಯಕ್ಷ ಅಂತ ರಾಜೇಶ್, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಅಂತ ಸುರೇಶ್ ಬಾಬು, ಉಪಾಧ್ಯಕ್ಷ ಅಂತ ಗೀತಾ, ನಾಗರಾಜ್, ಮಾಜಿ ಉಪಾಧ್ಯಕ್ಷ ಅಂತ ಪ್ರಮೋದ್ ಅವರು, ನಮ್ಮ ರವಿ ಅವರು, ಶಿವಣಪ್ಪ ಅವರು, ವಿಶ್ವನಾಥ್ ಅವರು, ಮಾಜಿ ಅಧ್ಯಕ್ಷ ಅಂತ ರಾಮನ್, ಮಣಿಯವರು, ಕಿರಣ್ ಅವರು, ನಾಗರಾಜ್ ಅವರು, ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳಾದ ಜಾಫರ್ ಅವರು, ಅದು ಗುತ್ತಿಗೆದಾರ ಅಂತ ಅನೂಪ್ ಚಂದ್ರು ಇದ್ದಾರೆ. ಇದು ಇಲಾಖೆಯ AW ಬಂದಿದ್ದಾರೆ. ಈಗ ಅತಿ ಶೀಘ್ರದಲ್ಲಿ ಮುಗಿಸ್ಕೊಡ್ಬೇಕಂತ ನಿಮ್ಮಲ್ಲಿ ನಾವು ಮನವಿಯನ್ನು ಮಾಡ್ತೀವಿ. ಯಾಕಂದರೆ ಕುಡಿಯೋ ನೀರು ಸಮಸ್ಯೆ ಆಗಬಾರ್ದು. ಆಮೇಲೆ ನೀವು ಎಲ್ಲೇ ರಸ್ತೆಗಳು ಎಲ್ಲಿ ಓಪನ್ ಮಾಡ್ತೀರೋ ನೀಟಾಗಿ ರೀಫಿಲ್ ಮಾಡ್ಕೊಡ್ಬೇಕು. ನೀವು ಪ್ರೊವಿಷನ್ ಇದೆಯಲ್ಲ ಮಾಡ್ಕೊಡ್ಬೇಕು. ಅದೇ ರೀತಿಯಲ್ಲಿ 25 ಕೋಟಿ ಏನು 3,500 ಮನೆಗಳಿಗೆ ನೀರು ಕೊಡ್ಲಿಕ್ಕೆ ಆಗಲಿಲ್ಲ. ಲಾಸ್ಟ್ ಎಸ್ಟಿಮೇಟಲ್ಲಿ ಸೇರಿಸಿಲ್ಲ. 3,500 ಮನೆಗಳನ್ನು ಸಿಕ್ಕಿದ್ದಾರೆ. ಅದು ಮುಖ್ಯಮಂತ್ರಿಗಳ ಹತ್ರ ಮಾತಾಡಿದ್ವಿ, ಮಾನ್ಯ ಸಚಿವರಾದ ಬೈರತಿ ಸುರೇಶ್ ಅವರ ಹತ್ರ ಮಾತಾಡಿದ್ವಿ. ಆದಷ್ಟು ಬೇಗ ಹಣ ಬಿಡುಗಡೆ ಮಾಡ್ತಂತ ಹೇಳಿದ್ದಾರೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಇನ್ನು ಉಳಿಕೆ ಏನು 3,500 ಮನೆಗಳಿಗೂ ಸಹ ಕುಡಿಯುವ ನೀರು ಕೊಡ್ತೀವಿ ಅಂತ. ಅದು ಏನಾಗಿದೆ ಅಂದರೆ ತುಂಗಭದ್ರಾ ಕುಡಿಯುವ ನೀರಿನ ಯೋಜನೆಯಲ್ಲಿ ಸೇರಿಸಿದ್ದಾರೆ ಅಂತೇಳಿ ಮಿಸ್ ಮಾಡಿಕೊಂಡಿದ್ದಾರೆ. ಬಟ್ ಅದರಲ್ಲೂ ಬಿಟ್ಬಿಟ್ಟಿದ್ದಾರೆ. ಹಾಗಾಗಿ ಮುಖ್ಯಮಂತ್ರಿಗಳು ಗಮನಿಸ್ಕೊಂಡಿದ್ದೀನಿ. ಆದಷ್ಟು ಶೀಘ್ರದಲ್ಲಿ ಬಿಡುಗಡೆ ಮಾಡ್ತೀನಿ ಅಂತ ಹೇಳ್ತಾ, ಹಿಂದೆ ನಾನು ಮೈನಾರಿಟಿಯಲ್ಲಿ ನಗರದಲ್ಲಿ 1.5 ಕೋಟಿ ಹಣವನ್ನು ಕೊಟ್ಟಿದ್ದೆ. ಇದು ಸಹ ಹಳ್ಳಿಗಳಲ್ಲಿ ಮೈನಾರಿಟಿಯಲ್ಲಿ ಒಟ್ಟು 5 ಕೋಟಿ ಹಣವನ್ನು ಬಿಡುಗಡೆ ಮಾಡಿಸಿದ್ದೆ. ಕೆಲಸ ಎಲ್ಲ ನೋಡಿದ್ದೀರ, ಚೆನ್ನಾಗಿ ಮಾಡಿದ್ದಾರೆ. ಅದೇ ರೀತಿ ಇನ್ನು 5 ಕೋಟಿ ಹಣವನ್ನು ಮಂಜೂರು ಮಾಡಿಸಿದ್ದಾರೆ. ಶೀಘ್ರದಲ್ಲಿ ಅದು ಸಹ ಇಟ್ಕೊಳ್ಳೋಣ. ತಾಲೂಕಿನಲ್ಲಿ ನಾವೇನೇನು ಚುನಾವಣೆಗಿಂತ ಮುಂಚೆ ಆಶ್ವಾಸನೆಗಳನ್ನು ಕೊಟ್ಟಿದ್ವಿ, ಅದೇ ರೀತಿ ಒಂದೊಂದಾಗೆ ಈಡೇರಿಸ್ತಾ ಬರ್ತಾ ಇದ್ದೀವಿ. ಈಗ ರಾಯದುರ್ಗ ರೈಲ್ವೆ ಯೋಜನೆಗೆ ಚಾಲನೆಯನ್ನು ಕೊಟ್ಟಿದ್ದೀವಿ. ಫಾಸ್ಟ್ಯಾಗ್ ಕಾಮಗಾರಿ ನಡೀತಾ ಇದೆ. ಮಾನ್ಯ ರೈಲ್ವೆ ಸಚಿವರು ಹೇಳಿದ್ರು, 1.5 ವರ್ಷದಲ್ಲಿ ಟ್ರೈನ್ ಪಾವಗಡಕ್ಕೆ ತಂದೆ ತರ್ತೀವಿ ಅಂತ ಅವರು ಹೇಳಿದ್ದಾರೆ, ನಾನು ಹೇಳಿದ್ದೀನಿ. ನಾವೆಲ್ಲ ನುಡಿದಂತೆ ನಡ್ಕೊತಾ ಇದ್ದೀವಿ. ನಮ್ಮ ಪಾವಗಡ ಬೈಪಾಸ್ ರಸ್ತೆಗೆ DPR ರೆಡಿ ಆಗ್ತಾ ಇದೆ. ಅದು ಮುಂದಿನ ವಾರ ಒಂದು ನಿಯೋಗವನ್ನು ಭೇಟಿ ಮಾಡಿಸಿ ಅಧಿಕಾರಿಗಳು ನಾವು ಲೈನ್ ಯಾವ ಕಡೆ ತಗೊಂಡ್ರೆ ಅನುಕೂಲ ಆಗುತ್ತೆ ನಗರದ ಜನಗಳಿಗೆ. ಆಮೇಲೆ ನಮ್ಮ ಪಾವಗಡ ಟೌನ್ ಬೆಳಿಬೇಕು. ಆ ದೃಷ್ಟಿ ಇಟ್ಕೊಂಡು ಮುಂದಿನ ವಾರದಲ್ಲಿ ಇಲಾಖೆಯವ್ರನ್ನ ಕರ್ಕೊಂಡು ಬರ್ತೀವಿ. ಜಾಯಿಂಟ್ ಸರ್ವೆ ಮಾಡಿಸೋಣ ಮಾತಾಡಿ. ಮುಂದಿನ ದಿನಗಳಲ್ಲಿ ಈಗ ಅಂಗನವಾಡಿ ಕೇಂದ್ರಗಳು ಮೂರು ಅಂಗನವಾಡಿ ಕೇಂದ್ರಗಳು ಸಹ ಅತಿ ಶೀಘ್ರದಲ್ಲಿ ಕಾಮಗಾರಿಗಳೆಲ್ಲ ಪೂರ್ಣಗೊಳಿಸಬೇಕಂತ ಅಂಗನವಾಡಿಗೂ 60 ಲಕ್ಷ ವೆಚ್ಚದಲ್ಲಿ ಮಾಡ್ತಾ ಇದ್ದೀವಿ. ಅನಿಲ್ ಮಹಾದೇವ್ ಜೊತೆ ಸತ್ಯ ಲೋಕೇಶ್, ಪಾವಗಡ ಪವರ್ ನ್ಯೂಸ್.